ನಮಸ್ಕಾರ ಸಮಸ್ತ ಕನ್ನಡಿಗರಿಗೆ. ನಾನು ಡಿಫ್ರೆಂಟ್ ಕನ್ನಡಿಗ. ಇವತ್ತಿನ ವಿಡಿಯೋ ಯಾವುದ್ರ ಮೇಲೆ ಅಂತ ಟೈಟಲ್ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಕ್ಲಿಪ್ ನೋಡ್ಕೊಂಡು I'm telling you, I'm getting the off, and there's a reason why I'm getting the off, and everyone can either believe it or they cannot believe it. I don't give two but I am telling you right now that there is not real. ಈ ವಿಡಿಯೋನ ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ನೋಡಿರ್ತೀರ. ಈ ಹುಡುಗಿ ಫ್ಲೈಟಲ್ಲಿ ಭಯ ಪಡ್ಕೊಂಡು ಓಡಾಡ್ತಾ ಇರ್ತಾಳೆ. ಯಾಕೆ ಅಂದರೆ ಅವನ ಪಕ್ಕದಲ್ಲಿದ್ದ ವ್ಯಕ್ತಿ ಮುಖನ ಚೇಂಜ್ ಮಾಡ್ತಾ ಇದ್ದಾನೆ. ಯಾವ ಥರ ಅಂದರೆ ನಿಮ್ಮ ಪ್ರಕಾರ ಹೇಳೋದಾದ್ರೆ ನಾಗಿನ್ ಟೈಪ್ ಅಂತ ಬೇಕಾದರೂ ತಿಳ್ಕೊಬೋದು. ಕಾಮಿಡಿ ಸೈಡ್ ಇಟ್ಟರೆ ಈ ಹುಡುಗಿ ಹೇಳ್ತಿರೋದೇನೆಂದರೆ, ನೀವು ಬೇಕಾದರೆ ಹೋಗಿ ನನ್ನ ಇಲ್ಲೇ ಇಳಿಸ್ಬಿಡಿ, ನನಗೆ ಸಾಯಕ್ಕೆ ಇಷ್ಟ ಇಲ್ಲ ಅಂತ. And you can sit on this plane and you can die with them or not. I'm not going. ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅನ್ಸಿರ್ಬೋದು ಅವ್ರಿಗೆ ನಶಲ್ ಇದ್ದಾಳೆ ಅಂತ. ಆದರೆ ಅವಳ ಜೊತೆಗಿದ್ದ ಪ್ಯಾಸೆಂಜರ್ ಪ್ರಕಾರ ಅವ್ರಿಗೆ ನಶಲ್ ಇರಲಿಲ್ಲ, ಭಯದಿಂದ ಕಿಚ್ಚಾಡ್ಕೊಂಡು ಓಡಾಡ್ತಿದ್ಲು ಅಂತ. ಈ ವಿಡಿಯೋ ವೈರಲ್ ಆದಮೇಲೆ ಪ್ರತಿಯೊಬ್ಬರು ಬಾಯಲ್ಲಿ ಒಂದೇ ಮಾತು, ಸ್ಕಿನ್ ವಾಕರ್, ಸ್ಕಿನ್ ವಾಕರ್, ಸ್ಕಿನ್ ವಾಕರ್. Skinwalker Ranch really derived its name from a curse. ಇದುವರೆಗೂ ಕೇಳಿದ್ದು ಸುಳ್ಳಾಗಿರ್ಬೋದು, ನೋಡಿದ್ದು ಸುಳ್ಳಾಗಿರ್ಬೋದು. ಈ ಕ್ಲಿಪ್ ನೋಡ್ಕೊಂಡು ಮುಂದೆ ಮಾತಾಡೋಣ. Skinwalker calling for help caught on camera. ಇದ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಸ್ಕಿನ್ ವಾಕರ್ ಅಂದ್ರೆ ಏನು, ಯಾರನ್ನ ಸ್ಕಿನ್ ವಾಕರ್ ಅಂತ ಕರೀತಾರೆ, ನಾವು ಸ್ಕಿನ್ ವಾಕರ್ ಆಗ್ಬೋದಾ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆರಾಮಾಗಿ ಇಯರ್ಫೋನ್ ಹಾಕೊಂಡು ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಯಾವತ್ತಾದ್ರೂ ಸ್ಕಿನ್ ವಾಕರ್ ರ್ಯಾಂಚ್ ಅಂತ ಕೇಳಿದ್ದೀರಾ? ಇದು ಯೂಟಾ ಅನ್ನೋ ಪ್ಲೇಸಲ್ಲಿ 1860ರಲ್ಲಿ ಸ್ಟಾರ್ಟ್ ಆಯಿತು. ಅಲ್ಲಿ ನವಾಹೋ ಮತ್ತು ಯೂಹು ಟ್ರೈಬ್ಸ್ ರವರ ಅಸ್ತಿತ್ವವಿತ್ತು. ನಿಜವಾಗ್ಲೂ ಅವರ ಅಸ್ತಿತ್ವನೂ ಇತ್ತು, ಅವರು ಇದ್ರು. ಈ ಜಾಗದಲ್ಲಿ ಸ್ಕಿನ್ ವಾಕರ್ ಜನನವಾಗಿ ಆ ಜಾಗವನ್ನ ಶಾಪಿತಗೊಳಿಸಿತಂತೆ. ನವಾಹೋ ಮತ್ತು ಯೂಹು ಟ್ರೈಬ್ ಅವರು ಕುರಿಗಳನ್ನು ಮೇಯಿಸ್ತಿದ್ರು. ಈ ಜನಗಳು ಅಲ್ಲಿ ಎದುರುತ್ತಿದ್ದಿದ್ದು ಇಬ್ರಿಗೆ ಮಾತ್ರ, ಒಂದು ಕಾಡು ಪ್ರಾಣಿಗಳಿಗೆ, ಇನ್ನೊಂದು ಸ್ಕಿನ್ ವಾಕರ್ಗೆ. ಅವರು ಸ್ಕಿನ್ ವಾಕರ್ನ ಅವ್ರ ಭಾಷೆಯಲ್ಲಿ ನಾರ್ದುಲ್ ಶಾ ಅಂತ ಕರಿತಿದ್ರು, ಅಂದ್ರೆ ಅದರ ಅರ್ಥ 4 ಕಾಲಿರೋನು ಅಂತ. ಇವ್ರು ನಂಬ್ತಿದ್ದೇನೆಂದ್ರೆ, ಒಬ್ಬ ವ್ಯಕ್ತಿ ಬ್ಲ್ಯಾಕ್ ಮ್ಯಾಜಿಕ್ ಕಲ್ತ್ಕೊಂಡಿದ್ದು ಅವನು ಯಾವಾಗ ಬೇಕೋ ಆವಾಗ ಒಂದು ಪ್ರಾಣಿಯಾಗಿ ಬದಲಾಗುತ್ತಿದ್ದ. ಅದಲ್ಲದೆ ಅವನು ಅದರ ಎಲ್ಲ ಶಕ್ತಿಯನ್ನು ಹೊಂದಿದ್ದ ಮತ್ತು ಬೇರೆ ಪ್ರಾಣಿಗಳ ವೇಷನೂ ಕೂಡ ಧರಿಸಬಲ್ಲ ಶಕ್ತಿಯನ್ನು ಹೊಂದಿದ್ದ ಅಂತ. ಯಾವ ಮಟ್ಟಿಗೆ ಅದರ ಶಕ್ತಿ ಇತ್ತು ಅಂದ್ರೆ, ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ ಒಂದು ಮರ ಹತ್ತಿ ಇಳಿದು ಇನ್ನೊಂದು ಮರ ಹತ್ತೋಷ್ಟು ಶಕ್ತಿ ಇತ್ತಂತೆ. ಅಲ್ಲಿರೋ ಟ್ರೈಬ್ಸ್ ಅವರು ಆ ಸ್ಕಿನ್ ವಾಕರ್ ಬಗ್ಗೆ ಮಾತಾಡೋಕ್ಕೂ ಕೂಡ ಹೆದರುತ್ತಿದ್ರಂತೆ. ಯಾಕಂದ್ರೆ ಅವ್ರ ಶಾಪ ಈ ಟ್ರೈಬ್ಸ್ ಮೇಲೆ ಬಿದ್ದು ಪೀಡಿಸುತ್ತೆ ಅಥವಾ ಕಾಡುತ್ತೆ ಅಂತ. ಸ್ಕಿನ್ ವಾಕರ್ನ ದೂರ ಇಡಬೇಕಂತ ಅವ್ರ ಮನೆ ಸುತ್ತ ಕೆಂಪು ರಕ್ತವನ್ನ ರಕ್ಷಣೆಯ ಕವಚದಂತೆ ಉಪಯೋಗಿಸುತ್ತಿದ್ರು. ಗುಹೆಯಲ್ಲಿ ಇರೋ ಬಾವುಲಿಯ ರಕ್ತ ಮತ್ತೆ ಕಪ್ಪು ಬೆಕ್ಕಿನ ಚರ್ಮನ ಸುಟ್ಟು ಅದರ ಬೂದಿಯನ್ನ ಎರಡೂ ಮಿಕ್ಸ್ ಮಾಡಿ ಸೇರಿ ಮನೆ ಸುತ್ತ ಹಾಕ್ತಿದ್ರಂತೆ. ಇದನ್ನು ಮಾಡಿದ್ರೆ ಸ್ಕಿನ್ ವಾಕರ್ ಅವರ ಮನೆಯ ಬಳಿ ಬರೋದಿಲ್ಲ ಅಂತ ಅವರ ನಂಬಿಕೆ. ಆದರೆ ಒಂದು ದಿನ ಅವರು ಸಾಕಿದ ಕುರಿಗಳ ಮಧ್ಯೆನೇ ಕುರಿಯ ವೇಷ ಧರಿಸಿ ಯಾರೋ ಇರೋದನ್ನ ನೋಡಿ ಕುರಿಗಳನ್ನ ಸಾಕೋದೇ ಬಿಟ್ರು. ಈ ಸ್ಕಿನ್ ವಾಕರ್ನ ನಿಜವಾದ ಕಥೆ ಏನು, ಅವರು ಯಾರು ಅಂದ್ರೆ, ಮೊದಲು ನಾನು ಹೇಳಿದ್ನಲ್ಲ 2 ಟ್ರೈಬ್ಸ್ ಅಂತ, ಅದರಲ್ಲಿ ನವಾಹೋ ಟ್ರೈಬ್ಸ್ ಅವರು ಯೂಹು ಟ್ರೈಬ್ಸ್ ಅವರನ್ನ ಗುಲಾಮರಾಗಿ ಮಾಡ್ಕೋಬೇಕಂತ ಯಾವುದೇ ಪ್ರಾಣಿ ಚರ್ಮ ತೆಗೆದು ಅದನ್ನ ಧರಿಸಿ, ಈ ನವಾಹೋ ಟ್ರೈಬ್ಸ್ ಅವರು ಯೂಹು ಟ್ರೈಬ್ಸ್ ಅಲ್ಲಿ ಯಾರನ್ನ ಕಂಡ್ರೆ ಆಗಲ್ವೋ ಅವರನ್ನ ಕೊಂದು ಅಲ್ಲಿಂದ ಹೋಗ್ತಿದ್ರಂತೆ. ಅಲ್ಲಿಂದ ಬೇಗ ಓಡ್ಬೇಕಂತ 2 ಕಾಲಲ್ಲಿ ಓಡ್ತಿದ್ರಂತೆ. ಅದನ್ನ ನೋಡಿ ಕೆಲವು ಆಪೋಸಿಟ್ ಟ್ರೈಬ್ಸ್ ಅವರು ಇವರು ಮನುಷ್ಯರೇ ಅಂತ ಗೊತ್ತಾಗುತ್ತೆ. ಈ ನವಾಹೋ ಟ್ರೈಬ್ಸ್ ಅವರು ಎಷ್ಟು ಕಿಲಾಡಿಗಳು ಅಂದ್ರೆ, ಸ್ಕಿನ್ ವಾಕರ್ ಇದೆ ಅಂತ ಹೇಳಿ ಇಲ್ಲದೆ ಇರೋ ಕಥೆಗಳನ್ನ ಅವ್ರ ಮನಸ್ಸಲ್ಲಿ ಅಂದ್ರೆ ಯೂಹು ಟ್ರೈಬ್ಸ್ ಅವರ ಮನಸ್ಸಲ್ಲಿ ಗಾಢವಾಗಿ ನಂಬಿಸ್ತಿದ್ರು. ಇದಿಷ್ಟು ಸ್ಕಿನ್ ವಾಕರ್ ಬಗ್ಗೆ ಇರೋ ಆಗಿನ ಕತೆ. ರಿಸರ್ಚರ್ಸ್ ಪ್ರಕಾರ
ಸ್ಕಿನ್ ವಾಕರ್ ಅನ್ನೋ ನಂಬಿಕೆನೂ ಸುಳ್ಳು, ಮತ್ತು ಯಾರು ಸ್ಕಿನ್ ವಾಕರ್ ಆಗೋದಕ್ಕಾಗಲ್ಲ. ನಾನು ನಿಮಗೆ ಮೊದಲು ತೋರಿಸಿರೋ ಕ್ಲಿಪ್ ಬಗ್ಗೆ ಹೇಳೋದಾದರೆ, ಆ ಹುಡುಗಿ ಆ ಫ್ಲೈಟಲ್ಲಿ ಮಾಡಿರೋದೆಲ್ಲ ಫ್ರ್ಯಾಂಕ್ ಅಂತ ಹೇಳಿದ್ದಾರೆ. It's me, Tiffany Gomez, probably better known as the crazy plane lady, which is completely warranted. Gomez, in a statement, apologized for what she did that day. Ford Gomez was arguing with a fellow passenger, accusing them of stealing her AirPod. ಪೊಲೀಸ್ ಅವರಿಬ್ಬರನ್ನ ಇನ್ವೆಸ್ಟಿಗೇಟ್ ಮಾಡಿದಾಗ ಅವನು ಮತ್ತೆ ಅವನ ಪಕ್ಕದಲ್ಲಿ ಇದ್ದಿದ್ದ ವ್ಯಕ್ತಿದು ಒಂದು ವಿಡಿಯೋ ಇದೆ, ಅದನ್ನ ಒಂದ್ಸಲ ನೋಡ್ಕೊಂಡು ಬನ್ನಿ. Just pushing me like, you are the part of the. I don't know who's talking to in the phone. Okay. So I was just sitting right here, and she just coming pushing me, and then she just. Did she say anything before that to you? No. No. And you didn't say anything to her? No. Are you okay? You hurt? Yeah. No, I'm okay. ಈ ವ್ಯಕ್ತಿ ಪ್ರಕಾರ ಅವಳು ಯಾಕೆ ಹಾಗೆ ಕಿರ್ಚಾಡ್ತಿದ್ಲು, ಅಷ್ಟೆಲ್ಲ ಗಲಾಟೆ ಮಾಡಿದ್ಲು ಅಂತ ಅವನಿಗೂ ಗೊತ್ತಿಲ್ಲಂತೆ. I need you to understand. I'm not lying. I've had it all on video the whole entire time. So. Wait, hold on. I'm 5'2", 120 pounds. 5'2", 120 pounds. I will gladly request it right now. ಆ ಫ್ಲೈಟ್ನ ನಿಜವಾದ ಸ್ಟೋರಿ ಏನಂದರೆ, ಅವಳ ಫಾಲೋವರ್ಸ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಮತ್ತು ಫೇಮಸ್ ಆಗಬೇಕು ಅಂತ ಇದೆಲ್ಲ ಒಂದು ನಾಟಕ ಥರ ಮಾಡಿದ್ದಾಳೆ ಅಷ್ಟೇ. ಅವಳು ಕೊನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ಸಾರಿ ಕೇಳಿದ್ದಾಳೆ. ಇವಾಗ ಇನ್ನೊಂದು ವಿಡಿಯೋ ಇದೆ, ಇದನ್ನು ನೋಡ್ಕೊಂಡು ಬನ್ನಿ. Skinwalker calling for help caught on camera. ನೋಡಿ, ಇವಾಗ ನೀವು ನೋಡಿದ ವಿಡಿಯೋ ಕೂಡ ಫೇಕ್ ಇದೆ. What we want to do now is. Whoa. What is that? Scared the shit out of me. Some screaming? What's that? It's a naked man. Hello? Are you okay? Whistle at her whistling time is like the worst thing you could do. What? Yo. Whoa, we need to go. whoa, run. ಯಾವುದೋ ಒಬ್ಬ ಹುಡುಗ ಈ ವಿಡಿಯೋನ ಸ್ಕಿನ್ ವಾಕರ್ ಅಂತ ಹಾಕಿದ್ದಾನೆ. ದಯವಿಟ್ಟು ಯಾವುದೇ ವಿಷಯ ಆದ್ರೂ ಅದ್ರ ಬಗ್ಗೆ ರಿಸರ್ಚ್ ಮಾಡಿ, ಅದರಿಂದ ನಿಮಗೆ ನಿಜ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗುತ್ತೆ. ನಿಜವಾದ ಸ್ಕಿನ್ ವಾಕರ್ ಅನ್ನೋ ಕಾನ್ಸೆಪ್ಟ್ ಇದ್ದಿದ್ದೆ 1860ರಲ್ಲಿ. ನವಾಹೋ ಟ್ರೈಬ್ಸ್ ಅವರು ಯೂಹು ಟ್ರೈಬ್ಸ್ ಅವರನ್ನ ಹಿಡಿತದಲ್ಲಿ ಇಟ್ಕೋಬೇಕು, ಇಲ್ಲ ಅವ್ರನ್ನ ಗುಲಾಮರಾಗಿ ಮಾಡ್ಕೋಬೇಕು ಅಂತ ಪ್ರಾಣಿಗಳ ಚರ್ಮ ಧರಿಸಿ ಅವರನ್ನು ಸ್ಕಿನ್ ವಾಕರ್ ಇದೆ ಅಂತ ನಂಬಿಸ್ತಿದ್ರಷ್ಟೇ. ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.